ದೀಪಾವಳಿಗೆ ಈ ಮೇರಾನೇ ಇಲ್ಲ ಅಂದರೆ ಹಬ್ಬನೇ ಅನ್ಸಲ್ಲ. ಓಡೋ ಓಡೋ ಯಾರಾದರೂ ಬಂದ್ಬಿಡ್ತಾರೆ. ನನ್ನ ಎಲ್ಲ ವ್ಯೂವರ್ಸ್ಗೆ ನನ್ನ ಕಡೆಯಿಂದ ಹ್ಯಾಪಿ ದೀಪಾವಳಿ. ಬೆಳಿಗ್ಗೆ ಕುರಿ ಮಾರ್ಕೆಟಿಗೆ ಬಂದಿದ್ದೀವಿ ಕುರಿ ತಗೊಂಡು ಹೋಗೋಕ್ಕೆ ಅಂತ. ಇವತ್ತು ದೀಪಾವಳಿ ಫಸ್ಟ್ ಡೇ ಅಲ್ವಾ, ಹಾಗಾಗಿ ನಮ್ಮಲ್ಲಿ ಫಸ್ಟ್ ಡೇ ನಾವು ಮಟನ್ ಮಾಡ್ತೀವಿ, ಸೆಕೆಂಡ್ ಡೇ ನಮಗೆ ಸ್ವೀಟ್ ಇರುತ್ತೆ. ನಾವು ಬೆಳಿಗ್ಗೆ 4:15 ಎದ್ದು ಅಲ್ಲಿಂದ ಕುರಿ ಮಾರ್ಕೆಟಿಗೆ ಬರೋಕ್ಕೆ ಬೆಳಿಗ್ಗೆ 6:30 ಆಗಿತ್ತು. ಗೂಂಡಾಗಳು ಜವಾಬ್ದಾರಿ ಸರಿ. ಇಲ್ಲಿ ಯಾರೋ ಒಬ್ರು ನೋಡಿ ನಾನು ವಿಡಿಯೋ ಮಾಡ್ಕೊತಿರೋದು ನೋಡಿಕೊಂಡು ಹೆಂಗೆ ಬಂದು ಪೋಸ್ ಕೊಡ್ತಾರೆ. ಇಲ್ಲಿ ಕಾಮಿಡಿ ಏನು ಗೊತ್ತಾ, ನಾವು 4 ಜನ ಕುರಿ ತರಕ್ಕೆ ಅಂತ ಹೋಗಿದ್ವಿ. ಇಲ್ಲಿ ಯಾರಿಗೂ ಕುರಿ ರೇಟ್ ಕೇಳೋದೇ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೆ ನಾವು ವ್ಯಾಪಾರ ಮಾಡ್ತಿದ್ದ ರೇಂಜ್ ನೋಡಿದರೆ ಪಕ್ಕಾ ವ್ಯಾಪಾರಸ್ಥರು ಅನ್ಬೇಕು, ಆ ರೇಂಜಿಗೆ ವ್ಯಾಪಾರ ಮಾಡ್ತಿದ್ದು. ಮಾರ್ಕೆಟ್ ಎಲ್ಲ ಸುತ್ತಾಡಿದ ಮೇಲೆ ಒಂದು ಸಣ್ಣ ಟೀ ಬ್ರೇಕ್ ತಗೊಂಡು ಮತ್ತೆ ಬೇಟೆ ಆಡಕ್ಕೆ ರೆಡಿ ಆದ್ವಿ. ಹಂಗು ಹಿಂಗು ಮಾಡಿ ಒಂದು ಕುರಿನ ತಗೊಂಡೇ ಬಿಟ್ವಿ. ಓಡೋ ಯಾರಾದರೂ ಬಂದ್ಬಿಡ್ತಾರೆ ಅನ್ನೋ ಥರ ಸೀದಾ ಎತ್ಕೊಂಡು ಮನೆಗೆ ಬಂದ್ವಿ. ಕುರಿನ ತಗೊಂಡ್ಬಂದು 5 ಗುಡ್ಡೆ ಮಾಂಸ ಹಾಕಿದ್ವಿ. 5 ಮನೆಗೂ ಒಂದೊಂದು ಪಾಲು ತಗೊಂಡು ಹೋಗಿ ಸಖತ್ತಾಗಿ ಸಾಂಬಾರು ಮಾಡಿ ತಿಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ನೋಡಿದರೆ ಸಾಯಂಕಾಲ ಆಗೋಗಿತ್ತು. ಅಷ್ಟೊತ್ತಿಗೆ ಮನೆ ಅಕ್ಕಪಕ್ಕ ಸಣ್ಣ ಹುಡುಗರೆಲ್ಲ ಪಟಾಕಿ ಹೊಡಿತಿದ್ರು. ನಾನು ಸ್ವಲ್ಪ ಹೊತ್ತು ಪಟಾಕಿ ಹೊಡೆಯೋಣ ಅಂತ ಹೋಗಿ ಈ ಪ್ಯಾರಾಚೂಟ್ ಪಟಾಕಿನ ಹಚ್ಬಿಟ್ಟು ಎಷ್ಟೇ ಹಾರಿಸಿದ್ರು ಮೇಲೆ ಹಾರಲೇ ಇಲ್ಲ. ಅದು ಹಾರುತ್ತೆ ಅಂತ ಬಿಟ್ಟರೆ ಹೋಗಿ ಮರದಲ್ಲೋಗಿ ಸಿಗಾಕೊಳ್ಳೋದ. ಯಾಕೆ ಬೇಕಪ್ಪ, ಮರನೂ ಹೊತ್ಕೊಂಡ್ಬಿಟ್ಟು ಅಕ್ಕಪಕ್ಕ ಮನೆಗೆಲ್ಲ ಸ್ಪ್ರೆಡ್ ಆದರೆ ಏನು ಮಾಡೋದು ಅಂತ ಅದನ್ನು ಈ ಕಡೆ ಎತ್ಕೊಂಡ್ಬಂದು ಬೆಂಕಿನ ಹಾರಿಸ್ದೆ. ಪಟಾಕಿ ಎಲ್ಲ ಹಚ್ಚಿ ಮನೆಗೆ ಬಂದು ನೋಡಿದರೆ ನಮ್ಮ ಅರ್ಧ ಕಂಪ್ಲೀಟ್ ಆಗಿರೋ ಮನೆಗೆ ನಮ್ಮಮ್ಮ ದೀಪ ಎಲ್ಲ ಹಚ್ಚಿತ್ತು. ಅದನ್ನು ವಿಡಿಯೋ ಮಾಡಿಕೊಂಡು ಮನೆ ಒಳಗೆ ಬರ್ತೀನಿ. ಈ ದೀಪ ಬೆಳಗುವ ರೀತಿನ ನಮ್ಮ ಲಂಬಾಣಿಸಲ್ಲಿ ಮೇರಾ ಅಂತ ಕರಿತೀವಿ. ಈ ಮೇರಾದ ವಿಶೇಷ ಏನಂದರೆ ಊರಲ್ಲಿರೋ ಪ್ರತಿಯೊಂದು ಹೆಣ್ಮಕ್ಳು ದೀಪ ಹಚ್ಕೊಂಡು ಒಟ್ಟಿಗೆ ಸೇರಿ ಪ್ರತಿಯೊಂದು ಮನೆಗೂ ಹೋಗಿ ದೀಪ ಬೆಳಗಿ ಆ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ದೇವರು ಆರೋಗ್ಯ ಆಯುಷ್ಯ ಸಂಪತ್ತು ಕೊಡಲಿ ಅಂತ ಹಾರೈಸಿ ಬರ್ತಾರೆ. ಈ ಲಂಬಾಣಿಸಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ ದೀಪಾವಳಿ 2 ದಿನ ಮಾಡ್ತೀವಿ. ಫಸ್ಟ್ ಡೇ ನೈಟು 12 ಗಂಟೆ ಮೇಲೆ ಪ್ರತಿಯೊಂದು ಮನೆಯಲ್ಲಿ ಎದ್ಬಿಟ್ಟು ಅವಾಗಲೇ ಒಬ್ಬಟ್ಟು ಮತ್ತು ತಿಂಡಿ ತಿನಿಸುಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಬೆಳಿಗ್ಗೆ 6 ಗಂಟೆ ಆಗೋಷ್ಟರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಹಬ್ಬದ ಅಡುಗೆ ರೆಡಿಯಾಗಿರುತ್ತೆ. ಹಬ್ಬದ ಅಡುಗೆ ಎಲ್ಲ ಆದಮೇಲೆ ಬೆಳಿಗ್ಗೆ 6 ಗಂಟೆ ಮೇಲೆ ಮನೆ ಮುಂದೆ ಸಗಣಿ ನೀರು ಹಾಕಿ ರಂಗೋಲಿ ಎಲ್ಲ ಬಿಡಿಸಿ ಪೂಜೆ ಪುನಸ್ಕಾರಕ್ಕೆ ರೆಡಿ ಮಾಡ್ತಾರೆ. ಅದೆಲ್ಲ ಬಿಡಿ, ನನ್ನ ವಿಚಾರಕ್ಕೆ ಬನ್ನಿ. ಸೆಕೆಂಡ್ ಡೇ ಬೆಳಿಗ್ಗೆ ಒಬ್ಬ ಪಿನ್ನ ಮಾರ್ಕೊಂಡು ಮನೆ ಹತ್ರ ಬಂದ. ನಮ್ಮ ಅಕ್ಕನ ಮಕ್ಕಳಿಗೆ ಸ್ಟಿಕ್ಕರು, ನೇಲ್ ಪಾಲಿಶು, ಕ್ಲಿಪ್ ಎಲ್ಲ ಕೊಡಿಸ್ದೆ. ಅಷ್ಟರಲ್ಲಿ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಾ ಅಂತ ಹೇಳ್ತು. ದೀಪಾವಳಿ ದಿನ ಫಸ್ಟು ನಾನು ಪೂಜೆ ಮಾಡಿಸೋಕೆ ಹೋಗಿದ್ದು ನಾನು ತುಂಬ ನಂಬಿರೋ ದೇವರು ಶನೇಶ್ವರ ಸ್ವಾಮಿಗೆ. ಅಪ್ಪ ದೇವರೇ, ನನ್ನ ವ್ಯೂವರ್ಸ್ಗೆ ಲೈಕ್ ಶೇರ್ ಮಾಡೋ ಅಂತ ದೊಡ್ಡ ಮನ್ಸು ಕೊಡಪ್ಪ ಅಂತ ಬೇಡ್ಕೊಂಡು ಬರಬೇಕಾದ್ರೆ ನಮ್ಮೂರಿಂದ ಇನ್ನೊಂದು ಪದ್ಧತಿ ಏನಂದರೆ ದೀಪಾವಳಿ ಸೆಕೆಂಡ್ ಡೇ ನಮ್ಮೂರಿನ ಹೆಣ್ಮಕ್ಳೆಲ್ಲ ಬೇಗ ಎದ್ದು ಕಾಡಿಗೆ ಹೋಗಿ ಅಲ್ಲಿಂದ ತಂಗಟೆ ಸೊಪ್ಪನ್ನ ಕಿತ್ಕೊಂಡ್ಬಂದು ಪ್ರತಿಯೊಬ್ಬರ ಮನೆ ಮುಂದೆ ಹಾಕಿ ಶುಭ ಹಾರೈಸಿ ಹೋಗೋದು ಒಂದು ಪದ್ಧತಿ ಇದೆ. ಆದರೆ ಎಲ್ಲರ ಕೈಲೂ ಮೊಬೈಲ್ ಬಂದಮೇಲೆ ಯಾವೊಬ್ಬ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬಂದು ಈ ಪದ್ಧತಿನ ಫಾಲೋ ಮಾಡ್ತಿಲ್ಲ. ಶನೇಶ್ವರ ಸ್ವಾಮಿ ಹತ್ರ ಪೂಜೆ ಮಾಡಿಸಿದ ಮೇಲೆ ಅಲ್ಲಿಂದ ನಾನು ಸೆಕೆಂಡ್ ಪೂಜೆಗೆ ಹೋಗಿದ್ದು ದೋಳಾಂಗರ್ ಅನ್ನೋ ಹೆಣ್ಣು ದೇವರ ದೇವಸ್ಥಾನಕ್ಕೆ. ಇದು ಇತ್ತೀಚೆಗೆ ನಮ್ಮೂರಲ್ಲಿ ತುಂಬ ಸುದ್ದಿಯಲ್ಲಿರೋ ದೇವಸ್ಥಾನ. ನಮಗೆ ಯುಗಾದಿ ದೀಪಾವಳಿ ಬಂದರೆ ಇಡೀ ದಿನ ಬರೀ ಊರಲ್ಲಿರೋ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದೇ ಆಗುತ್ತೆ. ದೇವರಿಗೆ ಪೂಜೆ ಮಾಡಿಸೋದ್ರ ಜೊತೆಗೆ ನಮ್ಮೂರಲ್ಲಿ ಸಿಗೋ ಎಲ್ಲ ಹುಡುಗರಿಗೂ ಹಾಯ್ ಹಲೋ ಅಂದ್ಕೊಂಡು ಮನೆಗೆ ಬಂದೆ. ಊರಲ್ಲಿರೋ ಎಲ್ಲ ದೇವ್ರಿಗೂ ಪೂಜೆ ಮಾಡಿದ ಮೇಲೆ ಕೊನೆಯದಾಗಿ ನಮ್ಮನೆ ದೇವ್ರ ಪೂಜೆ ಇತ್ತು. ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಮ್ಮ ಅಣ್ಣನಿಗೊಂದು ಮೊಬೈಲ್ ಬೇಕಿತ್ತು, ಮೊಬೈಲ್ ತರಕ್ಕೆ ಅಂತ ಹೊರಟ್ವಿ. ತಮಾಷೆ ಏನಂದರೆ ನಾವು ಸಣ್ಣವರಿದ್ದಾಗ ಹಬ್ಬ ಬರೋಕ್ಕೆ ಇನ್ನೂ ಒಂದು ತಿಂಗಳಿದೆ ಅಂದರೆ
ಆ ಒಂದು ತಿಂಗಳಿಂದಾನೇ ನಾವು ಡೈಲಿ ಕ್ಯಾಲೆಂಡರ್ನ ಚೆಕ್ ಮಾಡ್ತಿದ್ವಿ. ಹಬ್ಬ ಬೇಗ ಬಂದರೆ ಸಾಕು, ಬೇಗ ಬಂದರೆ ಸಾಕು ಅಂತ. ಆದರೆ ದೊಡ್ಡವರಾದಮೇಲೆ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಬಂದಮೇಲೆ ಹಬ್ಬ ಬರದೇ ಇದ್ರೆ ಸಾಕು ಅನಿಸುತ್ತೆ. ಸಿಟಿಗೆ ಹೋಗಿ ಮೊಬೈಲ್ ತಗೊಂಡು ಬರೋಷ್ಟರಲ್ಲಿ ನಮ್ಮೂರಲ್ಲಿ ಇನ್ನೊಂದು ಪದ್ಧತಿ ಇದೆ. ಅದು ಎಲ್ಲ ಹುಡುಗರಿಗೂ ಸಿಕ್ಕಾಪಟ್ಟೆ ಎಂಜಾಯ್ ಕೊಡುವಂಥ ಪದ್ಧತಿ. ಅದೇನೆಂದರೆ ಹೋಪ್ರಕ್. ಈ ಹೋಪ್ರಕ್ ಹೆಂಗಂದರೆ ಸೆಂಟ್ರಲ್ಲಿ ಪ್ರಸಾದ ಇಟ್ಟಿರ್ತಾರೆ. ಆ ಪ್ರಸಾದ ತಿನ್ನಕ್ಕೆ ಬಂದವ್ರಿಗೆ ಪೂಜಾರಪ್ಪರು ಚಾಟಿಯಿಂದ ಹೊಡೆದು ಓಡಿಸ್ಬೇಕು. ಬಟ್ ಪ್ರಸಾದ ತಿನ್ನಕ್ಕೆ ಹೋದ್ವಿ ಅನ್ಕೋ, ಚಾಟಿ ಅಡ್ ಬಿತ್ತು ಅಂದರೆ ಅದು ಸರಿ ಹೋಗೋಕ್ಕೆ 4ರಿಂದ 5 ದಿನ ಆದರೂ ಬೇಕು. ನಮ್ಮ ದೀಪಾವಳಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೋಪ್ರಕ್ ಅನ್ನೋದು ದೇವರ ಕಾರ್ಯ. ಈ ಕಾರ್ಯದಲ್ಲಿ ಎಂಜಾಯ್ಮೆಂಟ್ ಜೊತೆಗೆ ಭಕ್ತಿನೂ ಇರುತ್ತೆ. ಈ ಕಾರ್ಯ ಮುಗೀತು ಅಂದರೆ ನಮ್ಮ ದೀಪಾವಳಿ ಮುಗಿದ ಹಾಗೆ. ಸ್ನೇಹಿತರೆ, ಇದಿಷ್ಟು ನಮ್ಮ ದೀಪಾವಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.